ಮಿತ್ರರೇ ನಮಸ್ಕಾರ. ಮಿತ್ರರೇ, ಅಮೆರಿಕ ಮತ್ತು ಇರಾನ್ ಯುದ್ಧದಲ್ಲಿ ಒಂದು ಮಹತ್ವದ ಬೆಳವಣಿಗೆ ಆಗಿದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಏಪ್ರಿಲ್ 21ಕ್ಕೆ ಯುದ್ಧ ವಿರಾಮ ಅಂತ್ಯ ಆಗ್ತಾ ಇತ್ತು. ಈ ಸಂದರ್ಭದಲ್ಲಿ ಟ್ರಂಪ್ ಏನು ಹೇಳ್ತಾ ಇದ್ರು, ನಾನು ಯುದ್ಧ ವಿರಾಮವನ್ನು ವಿಸ್ತರಿಸುವಂಥ ಯೋಜನೆಯನ್ನು ಇಟ್ಕೊಂಡಿಲ್ಲ. ಇರಾನ್ ಅಷ್ಟರ ಒಳಗಾಗಿ ಡೀಲ್ ಮಾಡಿಕೊಂಡ್ರೆ ಓಕೆ, ಇಲ್ಲದೇ ಇದ್ದರೆ ನಾವು ದಾಳಿಯನ್ನು ಮುಂದುವರಿಸ್ತೀವಿ ಅಂತ. ಆದರೆ ದಿಢೀರಂತ ಟ್ರಂಪ್ ಅನಿರ್ದಿಷ್ಟಾವಧಿವರೆಗೆ ಯುದ್ಧ ವಿರಾಮವನ್ನು ಮುಂದೂಡಿದ್ದಾರೆ. ನಾನು ಯಾಕಿಲ್ಲಿ ಅನಿರ್ದಿಷ್ಟಾವಧಿ ಅಂತ ಹೇಳ್ತಾ ಇದ್ದೀನಿ ಕೇಳಿದ್ರೆ, ಟ್ರಂಪ್ ಮುಂದೆ ಯಾವುದೇ ಡೆಡ್ಲೈನ್ ಕೊಟ್ಟಿಲ್ಲ. ಮುಂದಿನ 15 ದಿನ ಅಂತಾಗಲಿ, 1 ತಿಂಗಳು ಅಂತಾಗಲಿ ಹಾಗೇನೂ ಹೇಳಿಲ್ಲ. ಒಂದು ವಿಚಿತ್ರವಾದಂತಹ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಇದರಿಂದ ಸ್ಪಷ್ಟವಾಗಿ ಗೊತ್ತಾಗ್ತಿರೋದೇನು ಕೇಳಿದ್ರೆ, ಅಮೆರಿಕ ಬ್ಯಾಕ್ ಫುಟ್ನಲ್ಲಿದೆ ಅಂತ. ಯಾಕೆ ಆ ರೀತಿಯಾಗಿ ಅನ್ನಿಸ್ತಾ ಇದೆ ಕೇಳಿದ್ರೆ, ಟ್ರಂಪ್ ಈ ಯುದ್ಧ ವಿರಾಮವನ್ನು ಘೋಷಿಸಿದ್ದು ಪಾಕಿಸ್ತಾನದವರ ಸಲಹೆಯ ಮೇರೆಗೆ. ಆಸಿಮ್ ಮುನೀರ್ ರಿಕ್ವೆಸ್ಟ್ ಮಾಡಿಕೊಂಡ ಕಾರಣದಿಂದಾಗಿ ಟ್ರಂಪ್ ಯುದ್ಧ ವಿರಾಮವನ್ನು ವಿಸ್ತರಣೆ ಮಾಡಿದ್ದೀನಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದು ಅಮೆರಿಕದ ಘನತೆಗೆ ಯಾವ ರೀತಿಯಲ್ಲೂ ಕೂಡ ಸರಿ ಹೊಂದುತ್ತಾ ಇಲ್ಲ. ಇರಾನ್ ಇದನ್ನು ಟೀಕೆ ಮಾಡಿದೆ. ಇದು ಏಕಪಕ್ಷೀಯ ಯುದ್ಧ ವಿರಾಮ ಅಂತ ಇರಾನ್ ಕರೆದಿದೆ. ಮಿತ್ರರೇ, ಹಾಗಾದ್ರೆ ಮುಂದೇನಾಗತ್ತೆ? ಈ ಯುದ್ಧ ಇಲ್ಲಿಗೆ ಎಂಡ್ ಆಗಿ ಹೋಯ್ತಾ? ಟ್ರಂಪ್ ಯಾಕೋಸ್ಕರವಾಗಿ ಈ ತೀರ್ಮಾನವನ್ನು ಕೈಗೊಂಡ್ರು? ಇದೆಲ್ಲದರ ಬಗ್ಗೆ ನಿಮಗೆ ವಿವರಿಸಿ ಹೇಳ್ತೀನಿ. ಜೊತೆಗೆ ಅಮೆರಿಕ ಮತ್ತು ಇರಾನ್ನ ನಡುವೆ ಆಗ್ತಾ ಇರುವಂತಹ ಲೇಟೆಸ್ಟ್ ಡೆವಲಪ್ಮೆಂಟ್ಗಳ ಬಗ್ಗೆಯೂ ಕೂಡ ಈ ವಿಡಿಯೋದಲ್ಲೇ ಮಾಹಿತಿ ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಟ್ರಂಪ್ ಏಕಾಏಕಿಯಾಗಿ ಏಕಪಕ್ಷೀಯವಾಗಿ ಯುದ್ಧ ವಿರಾಮವನ್ನು ವಿಸ್ತರಣೆ ಮಾಡಿರೋದಾಗಿ ಘೋಷಿಸಿದ್ದಾರೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನು ಕೇಳಿದ್ರೆ, ಇದು ಇರಾನಿಗರ ಮನವಿಯ ಮೇರೆಗೆ ಯುದ್ಧ ವಿರಾಮ ವಿಸ್ತರಣೆ ಆಗಿರೋದಲ್ಲ, ಬದಲಾಗಿ ಪಾಕಿಸ್ತಾನದ ಮನವಿಯ ಮೇರೆಗೆ. ಟ್ರಂಪ್ ಇದನ್ನು ಸ್ಪಷ್ಟವಾಗಿ ಉಲ್ಲೇಖವನ್ನು ಕೂಡ ಮಾಡಿದ್ದಾರೆ. ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಮತ್ತು ಪ್ರಧಾನಮಂತ್ರಿ ಶಾಬಾಜ್ ಶರೀಫ್ ಅವರ ಮನವಿಯ ಮೇರೆಗೆ ಈ ನಿರ್ಧಾರವನ್ನು ನಾನು ಕೈಗೊಳ್ತಾ ಇದ್ದೀನಿ. ಇರಾನ್ನ ಸರ್ಕಾರದ ಒಳಗೆ ಸಾಕಷ್ಟು ಭಿನ್ನಾಭಿಪ್ರಾಯಗಳಿದ್ದಾವೆ. ಹೀಗಾಗಿ ಅವರು ಯಾವುದೇ ಒಂದು ಅಭಿಪ್ರಾಯದ ಪ್ರಸ್ತಾವನೆಯನ್ನು ಮುಂದಿಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವರಿಗೆ ಯೂನಿಫೈಡ್ ಪ್ರಪೋಸಲ್ ಅನ್ನು ತಯಾರಿಸೋದಕ್ಕೆ ಸಾಕಷ್ಟು ಸಮಯಾವಕಾಶ ಬೇಕು ಅಂತ ಪಾಕಿಸ್ತಾನದವರು ನನಗೆ ಮನವಿ ಮಾಡಿಕೊಂಡ್ರು. ಈ ಬಗ್ಗೆ ಆಸಿಮ್ ಮುನೀರ್ ಮತ್ತು ಶಾಬಾಜ್ ಶರೀಫ್ ರಿಕ್ವೆಸ್ಟ್ ಮಾಡಿಕೊಂಡ ಕಾರಣದಿಂದಾಗಿ ನಾನು ಇರಾನ್ನವರಿಗೆ ಸಮಯಾವಕಾಶವನ್ನು ಕೊಡ್ತಾ ಇದ್ದೀನಿ. ಇರಾನ್ ವಿರುದ್ಧದ ಯುದ್ಧ ವಿರಾಮವನ್ನು ಈ ತಕ್ಷಣವೇ ವಿಸ್ತರಣೆ ಮಾಡಲಾಗಿದೆ. ಹೀಗಾಗಿ ಇರಾನ್ ಮೇಲಿನ ದಾಳಿಯ ಉದ್ದೇಶವನ್ನು ಸದ್ಯಕ್ಕೆ ಕೈಬಿಟ್ಟಿದ್ದೀವಿ. ಆದರೆ ಒಂದು ನೆನಪಿನಲ್ಲಿರಬೇಕು, ನಮ್ಮ ನೇವಲ್ ಬ್ಲಾಕೇಡ್ ಹಾಗೆ ಮುಂದುವರಿಯುತ್ತೆ. ಅದರಲ್ಲಿ ಯಾವುದೇ ವ್ಯತ್ಯಾಸ ಇರೋದಿಲ್ಲ. ಹಾಗೆ ಮಿಡಲ್ ಈಸ್ಟ್ನಲ್ಲಿ ತನ್ನ ಸೇನೆಯ ಜಮಾವಣೆಯೂ ಕೂಡ ಹಾಗೆ ಮುಂದುವರೆದಿರುತ್ತೆ ಅಂತ ಟ್ರಂಪ್ ಅವರು ಘೋಷಣೆ ಮಾಡಿದ್ದಾರೆ. ಯಾವುದೇ ಕ್ಷಣಕ್ಕೆ ಪ್ರತಿಕ್ರಿಯೆಯನ್ನು ಕೊಡೋದಕ್ಕೆ ನಮ್ಮ ಸೇನೆ ಸಜ್ಜಾಗಿರುತ್ತೆ ಅಂತ. ಅಂದರೆ ಟ್ರಂಪ್ ಇಲ್ಲಿ ಏನು ಕನ್ವೆ ಮಾಡ್ತಾ ಇದ್ದಾರೆ ಅಂತಂದರೆ, ಪಾಕಿಸ್ತಾನ ಮನವಿ ಮಾಡಿಕೊಳ್ತು. ಯಾಕೆ ಅಂತಂದರೆ ಇರಾನ್ನೊಳಗೆ ಸಾಕಷ್ಟು ಭಿನ್ನಾಭಿಪ್ರಾಯಗಳಿದ್ದಾವೆ. ಒಬ್ಬರು ಹೇಳಿದ್ದನ್ನು ಒಬ್ಬರು ಒಪ್ಪುತ್ತಾ ಇಲ್ಲ. ಹೀಗಾಗಿ ಅವರೊಂದು ಯೂನಿಫೈಡ್ ಪ್ರಪೋಸಲನ್ನು ರೆಡಿ ಮಾಡೋದಕ್ಕೆ ಟೈಮ್ ತೆಗೆದುಕೊಳ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ನಾವೇನಾದರೂ ಯುದ್ಧವನ್ನು ಪುನರಾರಂಭ ಮಾಡಿದ್ದೇ ಆದರೆ ಈವರೆಗಿನ ಎಲ್ಲ ಪ್ರಯತ್ನಗಳು ಕೂಡ ನೀರಿನಲ್ಲಿ ಹೋಮ ಮಾಡ್ದಂಗಾಗತ್ತೆ. ಅದಕ್ಕೆ ನೀವು ಯುದ್ಧವನ್ನು ಇನ್ನಷ್ಟು ಮುಂದೂಡಿ ಹೀಗಂತ ಪಾಕಿಸ್ತಾನದವರು ಟ್ರಂಪ್ಗೆ ಮನವಿ ಮಾಡಿಕೊಂಡ್ರಂತೆ. ಪಾಕಿಸ್ತಾನದ ಈ ಪ್ರಪೋಸಲನ್ನು ನಾನು ಒಪ್ಕೊಂಡಿದ್ದೀನಿ ಅಂತ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ಹಾಗೆ ನಾವು ಯುದ್ಧ ಸನ್ನದ್ಧವಾಗಿರ್ತೀವಿ. ಜೊತೆಗೆ ನೇವಲ್ ಬ್ಲಾಕೇಡ್ ಕೂಡ ಹಾಗೆ ಮುಂದುವರಿಯುತ್ತೆ. ಇರಾನ್ಗೆ ಹೋಗುವಂತಹ ಹಾಗೂ ಇರಾನ್ನಿಂದ ಬರುವಂತಹ ಯಾವ ಹಡಗನ್ನು ಕೂಡ ನಾವು ಬಿಡೋದಿಲ್ಲ. ಸಮುದ್ರದಲ್ಲಿ ಇರಾನ್ಗೆ ಹಾಕಿದಂತಹ ದಿಗ್ಬಂಧನ ಹಾಗೆ ಕಂಟಿನ್ಯೂ ಆಗುತ್ತೆ ಅಂತ ಕೂಡ ಟ್ರಂಪ್ ಘೋಷಿಸಿದ್ದಾರೆ. ಮಿತ್ರರೇ, ಟ್ರಂಪ್ ಅವರು ಈ ರೀತಿಯಾಗಿ ಘೋಷಣೆ ಮಾಡ್ತಿದ್ದಂತೆ ಸಹಜವಾಗಿ ಇರಾನ್ ಖುಷಿ ಪಡಬೇಕಾಗಿತ್ತು. ಆದರೆ ಇರಾನ್ ಖುಷಿ ಪಡ್ತಾ ಇಲ್ಲ. ಇದು ಏಕಪಕ್ಷೀಯವಾಗಿ ಆದಂತಹ ನಿರ್ಧಾರ. ಇದರಲ್ಲಿ ನಮ್ಮ ಪಾತ್ರ ಏನೂ ಇಲ್ಲ ಅಂತ ಇರಾನ್ ಇದನ್ನು ತಿರಸ್ಕಾರ ಮಾಡಿದೆ. ಬದಲಾಗಿ ಇರಾನ್ನ ಸ್ಪೀಕರ್ನ ಸಲಹೆಗಾರ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಅಂತಂದ್ರೆ, ಇರಾನ್ನ ನೇವಲ್ ಬ್ಲಾಕೇಡ್ ಇದೆಯಲ್ಲ, ಇದು ಯುದ್ಧಕ್ಕೆ ಸಮಾನ. ಇದಕ್ಕೆ ನಮಗೆ ಪ್ರತಿಕ್ರಿಯೆ ಕೊಡೋದಕ್ಕೆ ಎಲ್ಲಾ ರೀತಿಯಲ್ಲೂ ಹಕ್ಕಿದೆ. ನೀವು ನೇವಲ್ ಬ್ಲಾಕೇಡ್ ಅನ್ನ ಮಾಡಿ ಯುದ್ಧ ವಿರಾಮ ವಿಸ್ತರಣೆ ಅಂತಂದ್ರೆ ಅದು ಅರ್ಥಹೀನವಾಗುತ್ತೆ. ನಾವಿದನ್ನು ಒಪ್ಪೋದಿಲ್ಲ. ಇದು ಏಕಪಕ್ಷೀಯ ಯುದ್ಧ ವಿರಾಮ ಘೋಷಣೆ. ಹೀಗಂತ ಇರಾನ್ನ ಸ್ಪೀಕರ್ನ ಸಲಹೆಗಾರ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾನೆ. ಜೊತೆಗೆ ಇದೊಂದು ಸರ್ಪ್ರೈಸ್ ಅಟ್ಯಾಕ್ನ ತಂತ್ರ ಕೂಡ ಆಗಿರಬಹುದು ಅಂತ ಆತ ಅನುಮಾನವನ್ನು ವ್ಯಕ್ತಪಡಿಸಿದ್ದಾನೆ. ಇದೇ ಮಾತನ್ನ IRGCಯ ಮಾಧ್ಯಮವೂ ಕೂಡ ಹೇಳ್ತಾ ಇದೆ. ಅಮೆರಿಕದ ಎಲ್ಲಾ ಪ್ರಸ್ತಾವನೆಯನ್ನ ಇರಾನ್ ತಿರಸ್ಕಾರ ಮಾಡಿದೆ. ಟ್ರಂಪ್ ವಿಧಿ ಇಲ್ಲದೆ ಈ ರೀತಿಯಾಗಿ ಯುದ್ಧ ವಿರಾಮವನ್ನು ವಿಸ್ತರಿಸಿದ್ದಾರೆ. ಇದು ಏಕಪಕ್ಷೀಯ ಯುದ್ಧ ವಿರಾಮ ವಿಸ್ತರಣೆ. ಇದರಲ್ಲಿ ಇರಾನ್ನ ಯಾವುದೇ ಪಾತ್ರ ಇಲ್ಲ ಅಂತ ಇರಾನ್ನ IRGCಯ ಮಾಧ್ಯಮವೂ ಕೂಡ ಈ ಯುದ್ಧ ವಿರಾಮವನ್ನು ತಿರಸ್ಕಾರ ಮಾಡಿದೆ. ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿದ್ರೆ ಒಂದು ವಿಚಾರ ಸ್ಪಷ್ಟ ಆಗುತ್ತೆ. ಅಮೆರಿಕ ಕಂಪ್ಲೀಟ್ ಆಗಿ ಬ್ಯಾಕ್ ಫುಟ್ಗೆ ಹೋಗಿದೆ. ಅವರು ಇನ್ನೊಮ್ಮೆ ದಾಳಿಯನ್ನು ಪುನರಾರಂಭ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಇದು ಇರಾನ್ಗೆ ಬಹಳ ದೊಡ್ಡ ವಿಜಯ ಅಂತಂದ್ರೆ ಯಾವುದೇ ರೀತಿಯಲ್ಲೂ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದ್ರೆ ಟ್ರಂಪ್ ಹೇಳಿದ್ರು 14 ದಿನದ ಯುದ್ಧ ವಿರಾಮ ಯಾವುದೇ ಕಾರಣಕ್ಕೂ ವಿಸ್ತರಣೆ ಆಗೋದಿಲ್ಲ. ಆ ರೀತಿಯ ಮನಸ್ಥಿತಿಯೇ ನನಗಿಲ್ಲ ಅಂತ. ಅಷ್ಟರ ಒಳಗಾಗಿ ಡೀಲ್ಗೆ ಒಪ್ಕೊಳ್ಬೇಕು ಅಂತ ಸಿಕ್ಕಾಪಟ್ಟೆ ಪ್ರೆಷರ್ ಕ್ರಿಯೇಟ್ ಮಾಡಿದ್ರು. ಪಾಕಿಸ್ತಾನದ ಆಸಿಮ್ ಮುನೀರ್ನನ್ನು ಅಲ್ಲಿಗೆ ಕಳುಹಿಸಿದ್ರು. ಪಾಕಿಸ್ತಾನ 2ನೇ ರೌಂಡ್ನ ಮಾತುಕತೆಗೋಸ್ಕರವಾಗಿ ಇಸ್ಲಾಮಾಬಾದ್ನಲ್ಲಿ ಭಾರಿ ಸಿದ್ಧತೆಯನ್ನ ಮಾಡಿಕೊಂಡಿತ್ತು. 20,000 ಸೈನಿಕರನ್ನ ನಿಯೋಜನೆ ಮಾಡಿತ್ತು. ಇಡೀ ಪ್ರದೇಶದಲ್ಲಿ ನಿಷೇಧಾಜ್ಞೆಯನ್ನ ಹೇರಿತ್ತು.
ಪರಿಸ್ಥಿತಿಯನ್ನು ನೋಡಿದ್ರೆ ಟ್ರಂಪ್ ಸ್ವತಃ ಪಾಕಿಸ್ತಾನಕ್ಕೆ ಬರಬಹುದೇನೋ ಅಂತ ಅನ್ನಿಸ್ತಾ ಇತ್ತು. ಟ್ರಂಪ್ ಕೂಡ ಹೇಳಿದ್ರಲ್ಲ, ಒಂದು ವೇಳೆ ಮಾತುಕತೆಗೆ ನಾನು ಹೋಗಬೇಕು ಅಂತಂದರೆ ನಾನು ಹೋಗೋದಕ್ಕೆ ಸಿದ್ಧ ಇದ್ದೀನಿ, ನಾನು ಪಾಕಿಸ್ತಾನಕ್ಕೂ ಹೋಗ್ತೀನಿ ಅಂತ. ಆದರೆ ಇರಾನ್ ಯಾವ ಹಂತದಲ್ಲೂ ಕೂಡ ಅಮೆರಿಕದ ಷರತ್ತುಗಳನ್ನು ಒಪ್ಪುವಂತಹ ಸ್ಥಿತಿಯಲ್ಲೇ ಇಲ್ಲ. ಟ್ರಂಪ್ ಈ ರೀತಿಯಾಗಿ ಘೋಷಣೆ ಮಾಡಿರೋದು ಸಹಜವಾಗಿ ಪಾಕಿಸ್ತಾನಕ್ಕೆ ಭಾರಿ ಖುಷಿಯನ್ನು ಕೊಟ್ಟಿದೆ. ಈ ಬಗ್ಗೆ ಪಾಕಿಸ್ತಾನದ ಪ್ರಧಾನಿ ಶಾಬಾಜ್ ಶರೀಫ್ ಟ್ವೀಟ್ ಮಾಡಿ ಟ್ರಂಪ್ಗೆ ಧನ್ಯವಾದ ಹೇಳಿದ್ದಾರೆ. ನನ್ನ ಮತ್ತು ಆಸಿಮ್ ಮುನೀರ್ ಅವರ ಮನವಿಯ ಮೇರೆಗೆ ಯುದ್ಧ ವಿರಾಮವನ್ನು ವಿಸ್ತರಣೆ ಮಾಡುವಂತಹ ಟ್ರಂಪ್ ಅವರ ನಿರ್ಧಾರಕ್ಕೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಯುದ್ಧಕ್ಕೆ ಮಾತುಕತೆಯ ಮೂಲಕ ಪರಿಹಾರ ಕಂಡುಕೊಳ್ಳೋದಕ್ಕೆ ಪಾಕಿಸ್ತಾನ ಎಲ್ಲಾ ರೀತಿಯಲ್ಲೂ ಬೆಂಬಲ ಕೊಡುತ್ತೆ. ಸದ್ಯ ಈ ಯುದ್ಧ ವಿರಾಮವನ್ನು ಎರಡೂ ಪಕ್ಷದವರು ಕೂಡ ಪಾಲಿಸಬೇಕು. ಶಾಶ್ವತ ಶಾಂತಿಗೋಸ್ಕರವಾಗಿ ಒಂದು ಫೈನಲ್ ಆದಂತಹ ಪೀಸ್ ಡೀಲ್ ಅನ್ನು ತಲುಪುವಂತಹ ನಿರೀಕ್ಷೆ ಇದೆ ಅಂತ ಪಾಕಿಸ್ತಾನದ ಪ್ರಧಾನಿ ಶಾಬಾಜ್ ಶರೀಫ್ ಟ್ವೀಟ್ ಮಾಡಿ ತಿಳಿಸಿದ್ದಾರೆ. ಹಾಗೆ ಪಾಕಿಸ್ತಾನದಲ್ಲಿ 2ನೇ ಹಂತದ ಶಾಂತಿಯ ಮಾತುಕತೆ ನಡೆಯುತ್ತೆ, ಅದರಲ್ಲೇ ಫೈನಲ್ ಆಗುತ್ತೆ ಎನ್ನುವಂತಹ ವಿಶ್ವಾಸವನ್ನು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ಇನ್ನು ಟ್ರಂಪ್ ಗಳಿಗೆಗೊಂದು ಈ ರೀತಿಯ ಸ್ಟೇಟ್ಮೆಂಟ್ ಕೊಡ್ತಿರುವ ಕಾರಣದಿಂದಾಗಿ ತೈಲ ಬೆಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಏರಿಕೆ ಕಂಡಿತ್ತು. ಆದರೆ ಯಾವಾಗ ಯುದ್ಧ ವಿರಾಮವನ್ನು ಘೋಷಣೆ ಮಾಡಿದ್ರೋ ತಕ್ಷಣ ತೈಲ ಬೆಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಇಳಿಕೆ ಆಗಿದೆ. ಟ್ರಂಪ್ಗೆ ಇದೆಲ್ಲ ಬಹಳ ಖುಷಿ ಕೊಡುತ್ತೆ, ಒಮ್ಮೆ ಏರಿಕೆ ಆಗುವಂಥದ್ದು ಇಳಿಕೆ ಆಗುವಂಥದ್ದು, ಯಾಕೆಂದರೆ ಟ್ರಂಪ್ಗೆ ಲಾಭ ಆಗುತ್ತಲ್ವಾ. ಇದರ ನಡುವೆ ಮಿತ್ರರೇ, ಈ ಯುದ್ಧ ವಿರಾಮದ ಸಂದರ್ಭದಲ್ಲೇ ಚೈನಾ ಇರಾನ್ಗೆ ಬೇಕಾದಂತಹ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡ್ತಾ ಇದೆ, ಹಾಗೆ ಇರಾನ್ನ ಮಿಸೈಲ್ ಪ್ರೋಗ್ರಾಮ್ಗೆಲ್ಲ ಹೆಲ್ಪ್ ಮಾಡ್ತಾ ಇದೆ ಎನ್ನುವಂತಹ ಆರೋಪವನ್ನು ಅಮೆರಿಕದ ಇಂಟೆಲಿಜೆನ್ಸ್ ವಿಭಾಗ ಮಾಡಿತ್ತು. ಈಗ ಇದಕ್ಕೆ ಪೂರಕವಾಗಿ ಅಮೆರಿಕದ ಸೆನೆಟರ್ ರಿಕ್ ಸ್ಕಾಟ್ ಒಂದು ಗಂಭೀರ ಆರೋಪ ಮಾಡಿದ್ದಾರೆ. ಅವರೇನು ಹೇಳಿದ್ದಾರೆ ಅಂತಂದರೆ, ಅಮೆರಿಕದ ಈ ನೇವಲ್ ಬ್ಲಾಕೇಡ್ ವೇಳೆ ಚೈನಾ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದೆ. ಚೈನಾ ಇರಾನ್ಗೆ ಡ್ಯುಯಲ್ ಯೂಸ್ ಕೆಮಿಕಲ್ಗಳನ್ನು ಸಾಗಿಸ್ತಾ ಇತ್ತು. ಇದೆಲ್ಲವೂ ಕೂಡ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನು ತಯಾರಿಕೆಗೆ ಬಳಸಬಹುದಾದಂತಹ ಕೆಮಿಕಲ್ಗಳು. ಹೀಗಾಗಿ ಸ್ಪಷ್ಟ ಆಗೋದೇನು ಕೇಳಿದ್ರೆ, ಈ ಯುದ್ಧದಲ್ಲಿ ಚೈನಾ ಇರಾನ್ ಪರವಾಗಿ ನಿಂತಿದೆ. ಹೀಗಾಗಿ ಅಮೆರಿಕ ಯಾವತ್ತೂ ಕೂಡ ಚೈನಾವನ್ನ ತನ್ನ ಶತ್ರು ಅಂತಲೇ ಟ್ರೀಟ್ ಮಾಡಬೇಕು ಅಂತ ಅಮೆರಿಕದ ಸೆನೆಟರ್ ರಿಕ್ ಸ್ಕಾಟ್ ಅಭಿಪ್ರಾಯಪಟ್ಟಿದ್ದಾರೆ. ಮಿತ್ರರೇ, ಹಾಗಾದ್ರೆ ಮುಂದೇನಾಗತ್ತೆ? ಈಗೇನೋ ಪಾಕಿಸ್ತಾನ ಹೇಳಿದೆ ಅಂತ ಹೇಳ್ಬಿಟ್ಟು ಟ್ರಂಪ್ ಯುದ್ಧ ವಿರಾಮವನ್ನು ವಿಸ್ತರಿಸಿದಾರಲ್ಲ, ಇದು ನಿಜವಾಗ್ಲೂ ಕೂಡ ಹೀಗೆ ಮುಂದುವರಿತಾ ಇರುತ್ತಾ ಅಥವಾ ಸರ್ಪ್ರೈಸ್ ಅಟ್ಯಾಕ್ಗಳನ್ನು ಮಾಡುವಂತಹ ಸಾಧ್ಯತೆಗಳಿದಾವ? ಈ ಬಗ್ಗೆ ನೀವೇನಾದರೂ ಪ್ರಶ್ನೆ ಮಾಡಿದ್ದೇ ಆದರೆ ಇದು ಟ್ರಂಪ್ಗೆ ಮಾತ್ರ ಗೊತ್ತು. ಜಗತ್ತಿನಲ್ಲಿ ಇನ್ಯಾರಿಗೂ ಕೂಡ ಗೊತ್ತಿರೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತಂದ್ರೆ ಟ್ರಂಪ್ ಯಾರ ಮಾತನ್ನು ಕೇಳೋದಿಲ್ಲ, ಯಾವುದೇ ಆಧಾರದಲ್ಲೂ ಕೂಡ ನಿರ್ಧಾರವನ್ನು ತೆಗೆದುಕೊಳ್ಳೋದಿಲ್ಲ. ಅವ್ರಿಗೇನು ಮನಸ್ಸಿಗೆ ಅನಿಸುತ್ತೋ ಅದನ್ನೇ ಮಾಡುವಂಥ ಒಬ್ಬ ಹುಂಬ ವ್ಯಕ್ತಿ. ಆದರೆ ಈ ನಡುವೆ ವಾಲ್ ಸ್ಟ್ರೀಟ್ ಜರ್ನಲ್ ಒಂದು ವರದಿಯನ್ನು ಪ್ರಕಟಿಸಿದೆ. ಅದೇನು ಕೇಳಿದ್ರೆ, ಟ್ರಂಪ್ ಪುನಃ ದಾಳಿಯನ್ನು ಆರಂಭಿಸಬಹುದು. ಇತ್ತೀಚೆಗೆ ಅಮೆರಿಕದ ಅಧಿಕಾರಿಗಳ ಜೊತೆಗೆ ಈ ಬಗ್ಗೆ ಚರ್ಚೆ ಮಾಡಿದ್ದಾರೆ. ನಾವು ದಾಳಿಯನ್ನು ಮುಂದುವರಿಸಬೇಕಾ ಅಥವಾ ಅಧಿಕ ಒತ್ತಡದ ತಂತ್ರವನ್ನೇ ಮುಂದುವರಿಸಬೇಕಾ ಅಂತ ಅವರು ಚರ್ಚೆ ಮಾಡಿದ್ದಾರೆ. ಆದರೆ ಅಂತಿಮವಾಗಿ ಸದ್ಯಕ್ಕೆ ಈ ಒತ್ತಡ ತಂತ್ರವನ್ನು ಮುಂದುವರಿಸಿ ಮುಂದಿನ ದಿನಗಳಲ್ಲಿ ದಾಳಿಯ ಮಾರ್ಗವನ್ನು ಅನುಸರಿಸೋದಕ್ಕೆ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಹೀಗಾಗಿ ಯುದ್ಧ ಮುಗಿದಿಲ್ಲ, ಯುದ್ಧ ಯಾವುದೇ ಕ್ಷಣದಲ್ಲಿ ಪುನರಾರಂಭಗೊಳ್ಳಬಹುದು ಅಂತ ದಿ ವಾಲ್ ಸ್ಟ್ರೀಟ್ ಜರ್ನಲ್ ವರದಿಯನ್ನು ಪ್ರಕಟಿಸಿದೆ. ಸದ್ಯದ ಪರಿಸ್ಥಿತಿಯನ್ನು ಅವಲೋಕನ ಮಾಡಿದ್ರೆ ಇರಾನ್ ಯಾವುದೇ ಕಾರಣಕ್ಕೂ ಕೂಡ ನ್ಯೂಕ್ಲಿಯರ್ ವಿಚಾರದಲ್ಲಿ ಅಮೆರಿಕ ಹೇಳಿದ ಅಂಶಗಳಿಗೆ ಒಪ್ಪಿಕೊಳ್ಳುವಂತಹ ಸಾಧ್ಯತೆ ಇಲ್ಲ. ಅವರೇನು ಹೇಳ್ತಾ ಇದ್ದಾರೆ, ತಾತ್ಕಾಲಿಕವಾಗಿ ಅಂದರೆ ಕೇವಲ ಮುಂದಿನ 5 ವರ್ಷಗಳಿಗೋಸ್ಕರವಾಗಿ ನಮ್ಮ ಈ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅನ್ನು ಕೈ ಬಿಡ್ತೀವಿ, ಅದಾಗ್ತಿದ್ದ ಹಾಗೆ ನಾವು ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅನ್ನು ಮುಂದುವರಿಸ್ತೀವಿ. ಇದು ಇರಾನ್ನ ವಾದ. ಆದರೆ ಅಮೆರಿಕ ಕೇಳ್ತಾ ಇರೋದೇನು, ಕನಿಷ್ಠ 20 ವರ್ಷವಾದರೂ ನಮಗೆ ಭರವಸೆ ಬೇಕು ಅಂತ. ಇದೆಲ್ಲದರ ನಡುವೆ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಏನು ಕೇಳಿದ್ರೆ, ಈ ಮಿಡಲ್ ಈಸ್ಟ್ನ ಯಾವ ದೇಶಗಳು ಕೂಡ ಯುದ್ಧ ವಿರಾಮದ ಪರವಾಗೂ ಮಾತನಾಡ್ತಾ ಇಲ್ಲ, ವಿರೋಧವಾಗಿಯೂ ಕೂಡ ಮಾತನಾಡ್ತಾ ಇಲ್ಲ. ಇಲ್ಲಿ ಪಾಕಿಸ್ತಾನಕ್ಕೆ ಉತ್ಸಾಹ ಕಾಣಿಸ್ತಾ ಇದೆಯೇ ಹೊರತು ಯುದ್ಧ ಪೀಡಿತವಾದಂಥ ಕತಾರ್, ಒಮಾನ್, ಬಹ್ರೈನ್, ಕುವೈತ್, UAE, ಸೌದಿ ಅರೇಬಿಯಾ ಈ ಯಾವ ದೇಶವೂ ಕೂಡ ಯುದ್ಧ ವಿರಾಮದ ಪರವಾಗಿ ಯಾವುದೇ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇಲ್ಲ. ಈ ಎಲ್ಲಾ ದೇಶಗಳು ಈ ಯುದ್ಧದಿಂದ ಸಾಕಷ್ಟು ನಷ್ಟವನ್ನು ಅನುಭವಿಸಿದಂತಹ ದೇಶಗಳು. ಆದರೆ ಈ ಯಾವ ದೇಶಗಳು ಕೂಡ ಯುದ್ಧ ವಿರಾಮಕ್ಕೆ ಒತ್ತಾಯವನ್ನೇ ಮಾಡಿಲ್ಲ. ಇದೆಲ್ಲದರ ನಡುವೆ ಇರಾನ್ ಕೂಡ ಮತ್ತೊಂದು ಹಂತದ ಯುದ್ಧಕ್ಕೆ ತಯಾರಾಗ್ತಾ ಇದೆಯಾ, ಈ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಯಾಕೆ ಅಂತಂದ್ರೆ ಇರಾನ್ನ IRGC ತನ್ನ ಪ್ರಮುಖ ನಗರಗಳಲ್ಲಿ, ಮುಖ್ಯವಾಗಿ ಟೆಹರಾನ್ ಮತ್ತು ಅರಾಕ್ ನಗರಗಳಲ್ಲಿ ತನ್ನ ಮಿಸೈಲ್ಗಳ ಪ್ರದರ್ಶನ ಮಾಡಿದೆ. ಈ ವೇಳೆ IRGCಯ ಜೊತೆಗೆ ಹಿಜ್ಬುಲ್ಲಾದ ಧ್ವಜಗಳು ಕೂಡ ಕಾಣಿಸ್ಕೊಂಡಿದ್ದಾವೆ. ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧವಾಗಿ ಘೋಷಣೆಯನ್ನ ಕೂಗಿ ಯುದ್ಧಕ್ಕೆ ನಾವು ಸಿದ್ಧ ಇದ್ದೀವಿ ಎನ್ನುವಂತಹ ಮೆಸೇಜ್ ಅನ್ನ ಪಾಸ್ ಮಾಡುವ ಕೆಲಸವನ್ನ ಮಾಡಿದ್ದಾರೆ. ಅಲ್ಲಿಗೆ ಮಿತ್ರರೇ, ಈ ಯುದ್ಧ ವಿರಾಮ ಎಲ್ಲಿಯವರೆಗೆ ಮುಂದುವರಿಯುತ್ತೆ, ಪುನಃ ಯುದ್ಧ ಶುರುವಾಗುತ್ತಾ, ಇದ್ರ ಬಗ್ಗೆ ಯಾವುದೇ ಸ್ಪಷ್ಟತೆಗಳಿಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ಹೇಳಬೇಕು ಅಂತಂದ್ರೆ ಈ ಯುದ್ಧ ವಿರಾಮ ಇರಾನ್ಗಿಂತ ಹೆಚ್ಚಾಗಿ ಅಮೆರಿಕಾಗೆ ಬೇಕಿದ್ದಂತೆ ಕಂಡು ಬರ್ತಾ ಇದೆ. ಯಾಕೆ ಕೇಳಿದ್ರೆ ಇರಾನ್ ಅಷ್ಟೆಲ್ಲ ಒದೆ ತಿಂದಿದೆ, ಯುದ್ಧದಲ್ಲಿ ಅಷ್ಟು ನಷ್ಟವನ್ನು ಅನುಭವಿಸಿದಂತಹ ದೇಶ. ಹೀಗಾಗಿ ಈ ಸಂದರ್ಭದಲ್ಲಿ ಇರಾನ್ ಮನವಿ ಮಾಡಿಕೊಳ್ಬೇಕಾಗಿತ್ತು, ಯುದ್ಧ ವಿರಾಮವನ್ನು ಕಂಟಿನ್ಯೂ ಮಾಡಿ, ನಮಗೆ ಮಾತುಕತೆಗೆ ಇನ್ನಷ್ಟು ಸಮಯ ಬೇಕು ಅಂತ. ಆದರೆ ಇರಾನ್ ಆ ಕೆಲಸವನ್ನ ಮಾಡಿಲ್ಲ. ಅದನ್ನು ಮಾಡಿರುವಂತಹದ್ದು ಪಾಕಿಸ್ತಾನ, ಅದನ್ನು ಒಪ್ಕೊಂಡಿರುವಂತಹದ್ದು ಟ್ರಂಪ್. ಹೀಗಾಗಿ ಇದು ಟ್ರಂಪ್ ಅವರ ಹಿನ್ನಡೆಯೇ ಹೊರತು ಇರಾನ್ನ ಹಿನ್ನಡೆಯಲ್ಲ.
ಮಿತ್ರರೇ, ಮುಂದೆ ಈ ಬಗ್ಗೆ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತವೆ. ಆ ಸಂದರ್ಭದಲ್ಲಿ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಈ ವಿಚಾರದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.